ಸೊ ಇದರಲ್ಲಿ ಸ್ನಾನ ಮಾಡಿ ಮುಳುಗಿ ಎದ್ದು ಪಟ್ಟ ತೀರ್ಥ ಇಷ್ಟು ಕಷ್ಟದಲ್ಲಿ ಇಷ್ಟು ಸಿಕ್ಕಿತ್ತು. ಹಾಯ್ ಫ್ರೆಂಡ್, ಧನುಷ್ಕೋಡಿಯಲ್ಲಿ ಫುಲ್ ಬಿಸಿಲು. ಈ ಟೈಮಿಗೆ ಅಂತ ನೀವು ಬರಬೇಡಿ. ಬೆಳಿಗ್ಗೆ ಮಧ್ಯಾಹ್ನದ ಒಮ್ಮಿಗೆ ಗೊತ್ತುಂಟಲ್ಲ, ನಾನು ಕರೆಂಚಿತಾ ಇದ್ದೇನೆ ಈಗ. ನೀವು ಇಲ್ಲಿಂದ ನೋಡ್ಲಿಕ್ಕೆ ನಿಮಗೆ ಮೊಬೈಲಲ್ಲಿ ಅಂತ ಕಾಣಿಸುವುದಿಲ್ಲ, ಇಲ್ಲಿಂದ ನನ್ನ ಕಣ್ಣು. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು 22 ಅದು ಕುಂಡ ಸ್ಥಾನ ಅಂತ ಹೇಳ್ತೇವೆ, ಅದನ್ನು ಮಾಡ್ತಾ ಇದ್ದೇವೆ. ಸೊ ಆಲ್ರೆಡಿ ನಾನು ಫ್ರೆಶ್ ಅಪ್ ಎಲ್ಲ ಆಲ್ ದಟ್. ಬಾಬಾ ಅಗ್ನಿ ತೀರ್ಥ. ಈಗ ಸಮುದ್ರ ಸ್ಥಾನ ಉಂಟು, ಜನ ತುಂಬ ಉಂಟು, ರಶಿ ಉಂಟು. ದಿಸ್ ಇಸ್ ಅಗ್ನಿ ತೀರ್ಥಂ. ಸೊ ಇದರಲ್ಲಿ ಸ್ನಾನ ಮಾಡಿ ಮುಳುಗಿ ಎದ್ದು 3 times ಮುಳುಗಿ ಎದ್ದು ನಾವು ಹೋಗಬೇಕು ಟೆಂಪಲ್ಗೆ. ಅಲ್ಲಿ 22 ಕುಂಡ ಸ್ನಾನ ಮಾಡಬೇಕು. ಸೊ ಹೋಗುವವನೇ. ಜನ ನೋಡಿ, ಅಲ್ಲಿ ಜನ ಜಾತ್ರೆ. ಸಾಪಡ್ಮ ಒಂದು ಪಾಡ್ಪಾಗ ಅದೆಲ್ಲ ಹಾಕಿಸುವ. ஒரு 2500 ಫೋಟೋ ತೆಪ್ಪುಗತ್ತೆ ನೆಟ್. ಆ್ಯಕ್ಚುಲಿ ಇಲ್ಲಿ ಸ್ನಾನ ಮಾಡಬೇಕಿತ್ತು, ಬಟ್ ಸ್ನಾನ ಮಾಡಲಿಕ್ಕಿತ್ತು. ಬಟ್ ನಾವು ಮಾಡ್ತಾ ಇಲ್ಲ ಇಲ್ಲಿ. ಬಟ್ ಮಾಡ್ತಾ ಇಲ್ಲ ಸ್ನಾನ. ನಾವು ಇಲ್ಲಿಗೆ ಬಟ್ಟೆ ತರಲಿಲ್ಲ, ಅದಕ್ಕೆ ಸುಳ್ಳು ಸುಳ್ಳು ಸುಳ್ಳು. ಇದು ನೀರೆಲ್ಲ ಸ್ವಲ್ಪ ರೂಮಲ್ಲಿ ಬಟ್ಟೆ ಅಲ್ಲ, ರೂಮಲ್ಲಿ ಬಟ್ಟೆ ಇತ್ತು, ನೀರು ಕ್ಲೀನ್ ಇಲ್ಲ. ಅಂದ್ರೆ ಇಲ್ಲಿ ಹೆವಿ ಕ್ರೌಡ್ ಉಂಟು, ಫುಲ್ ಕ್ರೌಡ್ ಉಂಟು. ಸೊ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಆಗ್ಲಿಕ್ಕೆ ಇಲ್ಲ. ಜಾಸ್ತಿ. ನಾವು ಡೈರೆಕ್ಟ್ ಹೋಗಿ 22 ಹೋಗಿ ಕುಂಡದಲ್ಲಿ 22 ನಿಮಿಷದ ಫೋನ್ ಆಗ್ತದೆ. 22 ಡೈರೆಕ್ಟ್ ನಾವು ಹೋಗಿ 22 ಕುಂಡ ಸ್ನಾನ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಬಂದಿದ್ದೇವೆ, ಸಮುದ್ರ ಸ್ನಾನ ಮಾಡಲಿಕ್ಕೆ ಇತ್ತು, ಬಟ್ ನಾವು ಮಾಡ್ತಾ ಇಲ್ಲ. ಬಿಕಾಸ್ ಫುಲ್ ಕ್ರೌಡ್ ಉಂಟು, ಪ್ಲಸ್ ಅಷ್ಟು ನಮ್ಗೆ ಕ್ಲೀನ್ ಇಲ್ಲ. ಬಟ್ ವಿ ವಿಲ್ ಗೋ ಆ್ಯಂಡ್ ಟೇಕ್ ಸ್ನಾನ ಇನ್ ದ ಟೆಂಪಲ್. ಹೋಗಿ ಸೀದಾ ಕುಂಡ ಸ್ನಾನ ಮಾಡುವ, ಬನ್ನಿ ಹೋಗುವ. into the streets of ರಾಮೇಶ್ವರ. ಇದು ಟೆಂಪಲ್ಗೆ ಹೋಗೋದು, ಸಮುದ್ರ ಸ್ನಾನ ಮಾಡಿ
ಆ್ಯಕ್ಚುಲಿ. ಇದು ತಕೊಂಡು ಹೋಗಿ ಇದರಲ್ಲಿ ಎಲ್ಲ ಕುಂಡದು ನೀರು ಹಾಕುವ ಇದಕ್ಕೆ. ಸಾರಿ ಅಂಕಲ್. ಗೊತ್ತಾಂಡ ಅಕ್ಲೆ ನೀರು ಪಾಡೋನ್ ಮೇರು. ರಿಕ್ವೆಸ್ಟ್ ಎವ್ರಿವನ್, ಅಂದರೆ ಬರುವಾಗ ಒಂದು ಕೊಡಪ್ಪನ ಬಿಂದಿಗೆ ತನ್ನಿ. ಎಲ್ಲಿ ಫಸ್ಟ್ ಟೈಮ್ ಬರೋದಾದ್ರೆ ಸ್ವಲ್ಪ ಕಷ್ಟನೇ ನೋಡ. ಇದು ಇಟ್ಕೊಂಡದ್ದು ತೀರ್ಥ ತರಲಿಕ್ಕೆ. ಇದಕ್ಕೆ ಎಲ್ಲ 21 ಕುಂಡದು ನೀರು ಇದರಲ್ಲಿ ತುಂಬಿಸ್ಕೊಂಡು ಮನೆಗೆ ತಗೊಂಡು ಹೋಗ್ತೇನೆ ನಾನು. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ನಾವು ಸಹ ಕ್ಯೂ ಅಲ್ಲಿ ಹೋಗ್ತಾ ಇದ್ದೇವೆ ಈಗ. ಹೋಗ್ತಿದ್ದೀವಿ ಕ್ಯೂ ಅಲ್ಲಿ. ಬನ್ನಿ ಬನ್ನಿ ಒಂದು ಸ್ಪೆಷಲ್ ಅದು ತೋರಿಸಿ ಆಗಿದೆ ನಾನು ಬಸ್. ನೀರು ಹಾಕಿಸ್ರಿ. ಇಲ್ಲ ನಾ ತಟ್ಟ ಕಷ್ಟಪಟ್ಟ ತೀರ್ಥ ಇದು. ಇಷ್ಟು ಕಷ್ಟದಲ್ಲಿ ಇಷ್ಟು ಸಿಕ್ಕಿತ್ತು. 21 ನೀರು ಉಂಟು ಇದರಲ್ಲಿ. ಎಲ್ಲ ಬಿಂದಿಗೆ ಬಿಂದಿಗೆ ತಗೊಂಡು ಹೋಗ್ತಿದ್ದಾರೆ. ನಮ್ಗೆ ಇಷ್ಟು ಸಿಕ್ಕಿತ್ತು, ಇದರಲ್ಲೇ ಖುಷಿ ಪಡುವ. ಬನ್ನಿ ಹೋಗುವ. ಇಲ್ಲಿ ಖಾಲಿ ಈಗ ಸ್ನಾನ, ತೀರ್ಥ ಸ್ನಾನ ಮಾತ್ರ. ಮತ್ತೆ ಈಗ ಹೋಗಿ ಟೆಂಪಲ್ ಬೇರೆ ಕಡೆ ಇದೆ, ಹೋಗುವ. ತುಂಬ ಖುಷಿ ಆಯ್ತು, ಚಂದ. ಇದು ಫೀಲಿಂಗ್ ಮಾತ್ರ ಎಲ್ಲಿ ಸಹ ಸಿಗುವುದಿಲ್ಲ. ನನಗೆ ಖುಷಿ ಆಯಿತು. ಗುಡ್. ಓಲಾಂಡೆಲ್ಲ ವೆಯ್ಟ್ ಮಲ್ಪುಗನ. ಒಣಗಬೇಕಂತ ಬಿಸಿಲಲ್ಲಿ ನಿಂತದ್ದು ಈಗ.
ದರ್ಶನ ಇಲ್ಲಿಂದ ಫೋನ್ ಅಲೌಡ್ ಇಲ್ಲ. ಸೊ ಐ ವಿಲ್ ಬಿ ಎಂಡಿಂಗ್ ಮೈ ವ್ಲಾಗ್ ಹಿಯರ್. ಅಂದರೆ ಇಲ್ಲಿ ನಾನು ಸ್ಟಾಪ್ ಮಾಡ್ತೇನೆ. ಮತ್ತೆ ನಾನು ಹೊರಗೆ ಬಂದು ದರ್ಶನ ಎಲ್ಲ ಅದು ನಾನು ನಿಮಗೆ ತೋರಿಸ್ತೇನೆ. ಬಾಯ್ ಬಾಯ್. ಬ್ಯಾಗ್ ಹೇಕೊಂಡು ಸ್ಯಾಂಗ್ ಒಂದು ನೇರ್ಲ ಬಲ್ಪುಂಡು ಅಡೆ ಪೋಯ್ ನನ್ನೊಂದು ಮೇಲೆ ನಿಂತ್ಕೊಂಡೆ ವೇಸ್ಟ್ ಆಗುವ ದರ್ಶನ. ವಾಪಸ್ ರೂಮ್ಗೆ ಚೆಕ್ ಇನ್ ಆಗಿ ಇನ್ನು ಹೋಗುವುದು ಧನುಷ್ಕೋಡಿಗೆ. ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾಗೆ ಹೋಗ್ತಾ ಇದ್ದೇವೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಧನುಷ್ಕೋಡಿ. ಈಗ ನಾವು ಹೊರಟದ್ದು ಧನುಷ್ಕೋಡಿಗೆ. ಓಕೆ, ಲೆಟ್ಸ್ ಗೋ. Heading towards Dhanushkodi. So ನಾವು ಬಂದಿರೋ ಹೋಟೆಲ್ ಈಸ್ ದಿಸ್ ಒನ್. ಓಕೆ, ಹೋಗ ಮತ್ತೆ ನಾನು ಹೇಗೆ ಉಂಟು ಅಂತ ನಾನು ಹೇಳ್ತೇನೆ. ನನ್ನ ಅಕ್ಕನ ನೋಡಿ ಎಷ್ಟು ಚಂದ ಮಾಡಿ ಹೊರಡಿದಾಳೆ ಪಾಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಈಗ ನಾವು ರೀಚ್ ಆಗಿದ್ದೀವಿ ಧನುಷ್ಕೋಡಿಗೆ, ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಸೊ ಇಲ್ಲಿ ಹೇಗೆ ಅಂದರೆ ಫುಲ್ ರಶ್. ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿ ಹೇಗೆ ಉಂಟು ಅಂದರೆ ತುಂಬ ರಶ್ ಉಂಟು. ಹೊಲಿಸಿ ಟೆಂಪಲಿಂದ ಎಷ್ಟೋ ಕಿಲೋಮೀಟರ್ ದೂರ ಉಂಟು. ಬರುವವರಿದ್ರೆ ನೀವು ಟ್ಯಾಕ್ಸಿ ವೆಹಿಕಲ್ ಎಲ್ಲ ಮಾಡ್ಕೊಂಡು ಬರಬೇಕು. ಬಸ್ಸಲ್ಲೇ ಇಲ್ಲ ಇಲ್ಲಿ. ಹಾಯ್ ಫ್ರೆಂಡ್, ಧನುಷ್ಕೋಡಿಯಲ್ಲಿ ಫುಲ್ ಬಿಸಿಲು. ಈ ಟೈಮಿಗೆ ಅಂತ ನೀವು ಬರಬೇಡಿ, ಬೆಳಿಗ್ಗೆ ಬೇಗ ಬನ್ನಿ. ಇಲ್ಲ ಈವ್ನಿಂಗ್ ಟೈಮ್ ಬನ್ನಿ. ಈಗ ಇವರು ಈ ಟೈಮಿಗೆ ಬಂದ್ರೆ ತಲೆ ಎಲ್ಲ ಬಿಸಿ ಆಗಿ ತಲೆ ತಿರುಗ್ತದೆ ಮಾರ್ರೆ. ಇಲ್ಲಿ ಬಂದರೆ ಹೀಗೆ ಉಂಟು, ಮತ್ತೆ ಇಲ್ಲಿ ಬಂದರೆ ಹೀಗೆ ಉಂಟು. ಎಲ್ಲ ಸೈಡಲ್ಲಿ, ಯಾವುದು ಸೈಡಲ್ಲಿ ನೀವು ನಿಂತರೂ ಸಹ ಬೀಚ್. ಓಕೆ, ಮಧ್ಯದ ಮತ್ತೊಂದು ನಾನು ನಿಮಗೆ ತೋರಿಸ್ತಾನೆ. ಅದೇ I want to touch that water. ಬನ್ನಿ ಆಯ್ತಾ. ನೋಡಿ, ಇಲ್ಲೊಂದು ಕಲರ್, ಅಲ್ಲೊಂದು ಕಲರ್. ಹೇಗೆ ಉಂಟು ನೀರು? ಕೋಲ್ಡ್ ಆಗಿ ಚೆನ್ನಾಗಿದೆ. ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತಾ.
ಬಂದಿದ್ದೇವೆ, ಮಧ್ಯಾಹ್ನ ದೊಂಬಿಗೆ ಬಂದಿದ್ದೇವೆ. ಮಧ್ಯಾಹ್ನ ದೊಂಬಿಗೆ ಗೊತ್ತುಂಟಲ್ಲ, ನಾನು ಕರೆಂಚಿತಾ ಇದ್ದೇನೆ ಈಗ. ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಆಫ್ ಧನುಷ್ಕೋಡಿ. ಬನ್ನಿ, ಇದು ಎಷ್ಟು ಚಂದ. ಇದೆಲ್ಲ ಫೇಮಸ್ ಉಂಟು, ಹೆವಿ ಫೇಮಸ್ ಉಂಟು. ಚೆನ್ನಾಗ್ತದಾ? ಬಂಡೆ ಫ್ರೈ ಆಗ್ತುಂಟು. ಕಡಂಬ ಅದೆಂತ ಬೇರೆ ಬೇರೆ ಫಿಶ್. ಇದೆ ಬಂಡೆ ಸಲ್ಲ ಅದು. ಕೊಡುವೈ ಕ್ಯಾಮರಾ ಉಂಟು. ಒಳಗೆ ರೆಕಾರ್ಡ್ ಮಾಡಲಿಕ್ಕೆ ಇರಲಿಲ್ಲ, ಫೋನ್ ತಗೊಂಡೋಗ್ಲಿಕ್ಕೆ. ಇದು ರಾಮದು ಪಾದ, ರಾಮದೇವರದ್ದು ಪಾದ. ಇಲ್ಲಿ ಎಂತ ಇಲ್ಲ, ಒಂದು ಜಸ್ಟ್ ಕಲ್ಲಲ್ಲಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ನಿಮಗೆ ಅದೊಂದು ಸ್ಪರ್ಶ ಕಾಣ್ತದೆ. ಇಲ್ಲಿದು ವ್ಯೂ ತುಂಬ ಚೆಂದ ಉಂಟು. ಮತ್ತೆ ಆಚೆ Now we are at Pamban Bridge, the famous bridge of Tamil Nadu. ಈ ಸೈಡ್ ವ್ಯೂ ತುಂಬ ಚಂದ ಉಂಟು ಆಯ್ತಾ, ಸೂಪರ್ ಉಂಟು. ಇರೋದು ಪಂಬನ್ ಬ್ರಿಡ್ಜ್. ಇದು ಅಂದ್ರೆ ಇಟ್ಸ್ ಇಸ್ ಲೈಕ್ ತುಂಬ ಚಂದ ಉಂಟು ವ್ಯೂ. ಇಲ್ಲಿಂದ ನೋಡ್ಲಿಕ್ಕೆ ನಿಮಗೆ ಮೊಬೈಲಲ್ಲಿ ಅಂತ ಕಾಣಿಸುವುದಿಲ್ಲ, ಇಲ್ಲಿಂದ ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇದ್ದೇನಲ್ಲ, ಸತ್ಯ ತುಂಬ ಚಂದ ಉಂಟು. ಎಲ್ಲರೂ ಬನ್ನಿ, ಒಮ್ಮೆ ಆದ್ರೂ ವಿಸಿಟ್ ಮಾಡಿ. ದಿಸ್ ಇಸ್ ಪಂಬನ್ ಬ್ರಿಡ್ಜ್. ಮಧುರೈ ಟು ರಾಮೇಶ್ವರಂ ಟ್ರೈನ್. ಈಗ ನಾನು ಇಲ್ಲಿ ಇದ್ದೀನಿ, ಎದ್ದು ಮಧುರೈಯಲ್ಲಿರ್ತೀನಿ. ಚಲೋ. ಇವಳು ನಿದ್ದೆ 5-10 ಸಲ ನಿದ್ದೆ ಮಾಡಿದ್ಲು, 100 ಸಲ ನಿದ್ದೆ ಮಾಡಿ. ನನ್ನ ಚಪ್ಪಲ್ ಕೊಡ. Literally tired, but travel is tired. This is normal, nothing difference is there. ಹಿಂಗೇನೆಲ್ಲ ಟ್ರಾವೆಲ್ ಅಂದರೆ ಟಯರ್ಡ್ನೆಸ್ ಇರ್ತದೆ. ಇನ್ನು ನಾನು ಹೋಗ್ತೇನೆ. ಬಸ್ಸಿಂದ ಇಳಿದ್ವಿ. So this is our room. ವಾಪಸ್ ರೂಮ್ ಬಂದ್ಬಿಟ್ಟು ನಾವು ಅದೇ ಬಟ್ಟೆ ಹಾಕೊಂಡು ಹೊರಟ್ವಿ ಊಟ ಮಾಡಲಿಕ್ಕೆ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ಹೋಗೋಣ. ಕಬಾಬ್ ರಿವ್ಯೂ ಚೆನ್ನಾಗಿದೆ, ಚೆನ್ನಾಗಿದೆ. ಬೆಳ್ಳುಳ್ಳಿ ಕಬಾಬ್. ಪಡೆಯುದು ಮನೆಯಲ್ಲಿ ಬಾಯ್ ಬಾಯ್, ಗುಡ್ ನೈಟ್.